ಇವತ್ತು ಬೀದರ್ ನಗರದ ನೌಬಾದ್ನಲ್ಲಿ ಸ್ಕೈಲೈನ್ ಪ್ರೀ ಸ್ಕೂಲ್ ವತಿಯಿಂದ ಸಿತಾರಾ 2025 ಅಂತಕ್ಕಂಥ ಈ ವಾರ್ಷಿಕ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಡಾಕ್ಟರ್ ವೈಜನಾಥ್ ಕಮಠಾಣೆ ಸರ್ ಅವರ, ಅದೇ ರೀತಿಯಾಗಿ ಈ ಅತಿವಾಳ್ ಪಾಟೀಲ್ ಅವರ ಮನೆತನ ಎಲ್ಲ ರೀತಿಯಿಂದ ಸಮಾಜದ ಸೇವೆಯನ್ನು ಮಾಡ್ತಾ ಇದೆ. ರಾಜಕೀಯದಲ್ಲಿ, ಸಾಮಾಜಿಕದಲ್ಲಿ, ಶೈಕ್ಷಣಿಕದಲ್ಲಿ, ಕೃಷಿಯಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಇವರ ಮನೆತನ, ರಾಜಪ್ಪ ಪಾಟೀಲ್ ಅವರ ಮನೆತನ ಒಳ್ಳೆ ರೀತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿಯಾಗಿ ಅವರ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಶ್ರೀ ಬಿರ್ಸಂಗಪ್ಪ ಪಾಟೀಲ್ ಅವರು ತಮ್ಮ ಧರ್ಮ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾ ಪಾಟೀಲ್ ಅವರ ಹೆಸರಿನಲ್ಲಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಪ್ರಾರಂಭಿಸಿ ಈ ಒಂದು ಮಕ್ಕಳಿಗೆ, ಯಾಕಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲ ದಾನ ಮಾಡಬಹುದು. ಯಾರು ಏನ್ ದಾನ ಮಾಡ್ತಾರೆ, ಯಾರು ಬಟ್ಟೆ ದಾನ ಮಾಡ್ತಾರೆ, ಯಾರು ನೀರು ದಾನ ಮಾಡ್ತಾರೆ, ಯಾರು ಏನೇನೋ ದಾನ ಮಾಡ್ತಾರೆ, ಕನ್ಯಾದಾನ ಮಾಡ್ತಾರೆ, ಗೋದಾನ ಮಾಡ್ತಾರೆ. ಆದರೆ ಎಲ್ಲ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದಂದ್ರೆ ಅದು ವಿದ್ಯಾದಾನ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಇಂಥ ಪವಿತ್ರವಾಗಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ, ನಮ್ಮ ನೌಬಾದ್ನ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿರ್ತಕ್ಕಂಥ ತಾಯಿಯವರಲ್ಲಿಯೂ, ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಅವರಲ್ಲಿಯೂ, ನಮ್ಮ ಮಳ್ಚಾಪುರದ ಪಾಟೀಲ್ ಸಹೋದರರಲ್ಲಿಯೂ, ನಮ್ಮ BEd ಕಾಲೇಜ್ನ ಪ್ರಾಂಶುಪಾಲರಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ರು, ಈ ಸಂಸ್ಥೆಯ ರೂವಾರಿಗಳಾಗಿರ್ತಕ್ಕಂಥ ವಿಜಯಕುಮಾರ್ ಪಾಟೀಲ್ ಅವರ ಶ್ರೀಮತಿ, ನಾನು ಬಹುಶಃ ಇಲ್ಲಿ ಗರ್ವದಿಂದ ಹೇಳ್ತೀನಿ, ರಕ್ಷಿತಾ ಪಾಟೀಲ್ ಅವರು ನನ್ನ ಸ್ಟೂಡೆಂಟು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ವಿದ್ಯಾರ್ಥಿ ಇಷ್ಟು ಮುಂದುವರೆದಿದ್ದಾರೆ ಅಂದ್ರೆ ಅದು ನಮಗೆ ಗೌರವದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಬಹುಶಃ ಈ ಕಾರ್ಯಕ್ರಮ ನೋಡಿದ್ರೆ ನನಗನ್ನಿಸ್ತಾ ಇದೆ ನಾವು ಬೀದರ್ದಲ್ಲಿಲ್ಲ, ಬೆಂಗಳೂರದಲ್ಲಿ ಇದ್ದೆವು ಅಂತೇಳಿ ನನಗನ್ನಿಸ್ತಾ ಇದೆ ಬಂಧುಗಳೇ. ಇಷ್ಟು ಒಳ್ಳೆ ಡೆಕೋರೇಷನ್ ಮಾಡಿ, ಒಳ್ಳೆ ಸ್ಟೇಜ್ ಹಾಕಿಸಿ, ಪ್ಯಾರೆಂಟ್ಸ್ಗಳಿಗೆಲ್ಲ ಕರೆಸಿ ಒಳ್ಳೆ ರೀತಿಯಾಗಿ ಈ ಶಿಕ್ಷಣದ ಸೊಬಗನ್ನ ಅವರು ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಕ್ಷಿತಾ ಪಾಟೀಲ್ ಹಾಗೂ ಪಾಟೀಲ್ ಪರಿವಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಬಹುಶಃ ಇವತ್ತು ನನಗನ್ನಿಸ್ತಾ ಇದೆ ನಿಮ್ಮೆಲ್ಲರ ಮನಸ್ಸ ಯಾರು ಭಾಷಣ ಕೇಳೋದ್ರೊಳಗೂ ಇಲ್ಲ. ಈಗ ನಿಮ್ಮ ಮಕ್ಕಳು ಬರ್ತಾರೆ, ಅವ್ರ ಡ್ಯಾನ್ಸ್ ನೋಡ್ಲಕ್ಕ, ಅವ್ರ ಪ್ರೋಗ್ರಾಮ್ ನೋಡೋ ಸಲುವಾಗಿ ನಿಮ್ಮ ಮನಸ್ಸು ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಇದು ಶಿಕ್ಷಣದ ಕಾರ್ಯಕ್ರಮ ಇದೆ. ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಿಸುವಂತ ಕಾರ್ಯ ಈ ಪಾಟೀಲ್ ಸ್ಕೂಲ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ 3 ವರ್ಷಗಳಲ್ಲಿ ನೀಡಿದ ಜ್ಞಾನ ಅದು 100 ವರ್ಷದವರೆಗೆ ಬರ್ತದೆ. ಅದಕ್ಕೆ ನಾನು ಮೊದಲನೇ ಸಲ ಹೇಳಿದೆ, ಎಲ್ಲಾ ದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠವಾಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ ಬಂಧುಗಳೇ. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಮೂಡಿರ್ತಕ್ಕಂಥ ಒಂದು ಪ್ರೇರಣೆ ನಾವು ಎಲ್ಲ ಅಳಿಸ್ಬಹುದು. ಗೋಡೆ ಮೇಲೆ ಬರೆದಿದ್ದು ಅಳಿಸ್ಬಹುದು, ಬಟ್ಟಿ ಮೇಲೆ ಬರೆದಿದ್ದು ಅಳಿಸ್ಬಹುದು. ಅದರ ಮಕ್ಕಳ ಹೃದಯದಲ್ಲಿ ಬರೆದಿದ್ದು ಯಾರಿಗೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಮೊದಲಾಗಿ ನಾವೆಲ್ಲರೂ ನೋಡ್ತೀವಿ, ಚಿಕ್ಕ ಮಕ್ಕಳಿಗೆ ಈಗೇನು ಬಂದು ಪ್ರೈಸ್ ತಗೊಂಡು ಹೋದ್ರು ಈ ಮಕ್ಕಳು, ಅವರೆಲ್ಲ ತಾಯಿಯ ಮಡಿಲಲ್ಲಿ ಇದ್ದಕ್ಕಂತ ಮಕ್ಕಳು, ಮನೆಯಲ್ಲಿ ಚಿಕ್ಕ ಮಕ್ಕಳು, ತಾಯಿಯ ಜೊತೆಯಲ್ಲಿ ಓಡಾಡುವಂತ ಮಕ್ಕಳು.
ಆ ಮಕ್ಕಳನ್ನು ತಂದು ನೀವು ಯಾರ ಕೈಯೊಳಗೆ ಕೊಟ್ಟಿರಿ? ನೀವು ನಿಮ್ಮ ಶಿಕ್ಷಕರ ಕೈಯಲ್ಲಿ ಕೊಡ್ತೀರಿ. ಆ ಶಿಕ್ಷಕರ ಕರ್ತವ್ಯ ನಿಮ್ಮ ಮಕ್ಕಳನ್ನು ಒಬ್ಬ ಪ್ರಬುದ್ಧ ನಾಯಕನಾಗಿ ಮಾಡುವಂತ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಇಂಜಿನಿಯರ್ ಮ್ಯಾಗಿಂದ ಬೀಳಲ್ಲ, ಡಾಕ್ಟರ್ ಮ್ಯಾಗಿಂದ ಬೀಳಲ್ಲ. ಎಲ್ಲಿಂದ ಬರ್ತಾರ ಡಾಕ್ಟರ್ ಇಂಜಿನಿಯರ್ಸ್? ಇಂಥ ಕ್ಲಾಸ್ ರೂಮ್ದಿಂದ ಬರ್ತಾರ. ಅದಕ್ಕೋಸ್ಕರ ನಮ್ಮೆಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದೇನು? ಒಳ್ಳೆಯ ಶಿಕ್ಷಣ ಬೇಕು, ಒಳ್ಳೆಯ ಸಂಸ್ಕೃತಿ ಬೇಕು, ಒಳ್ಳೆಯ ಸಂಸ್ಕಾರ ಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಎಂತ ಮಕ್ಕಳು ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೆ ಗುರ್ತಿದೆ. ಸುಭಾಷ್ ಚಂದ್ರ ಬೋಸ್ನಂತ ಮಕ್ಕಳಾಗಬೇಕು, ಭಗತ್ ಸಿಂಗ್ನಂತ ಮಕ್ಕಳಾಗಬೇಕು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಮಕ್ಕಳಾಗಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಕ್ಕಳಾಗಬೇಕು. ಅಂದಾಗ ಮಾತ್ರ ಶಿಕ್ಷಣ ಸಂಸ್ಥೆಗಳು ಮಾಡಿರ್ತಕ್ಕಂಥ ಕಾರ್ಯ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಾ, ಇಲ್ಲಿವರೆಗೆ ನನಗೆ ಕರೆದು ಮಾತನಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ನಿಮ್ಮೆಲ್ಲರ ಮನಸ್ಸೇನಿದೆ, ಮಕ್ಕಳ ಕಾರ್ಯವನ್ನು ನೋಡ್ಬೇಕಂತಿದೆ. ನೀವೆಲ್ಲರೂ ಸಂತೋಷ ಪಡಿ. ಮತ್ತೆ ನಾನು ಪ್ರಾರ್ಥನೆ ಮಾಡ್ತೀನಿ, ಈ ಸ್ಕೂಲ್ ಏನಿದೆ ಸ್ಕೈ ಲೈನ್, ಇದು ಸ್ಕೈ ವರೆಗೆ ಮುಟ್ಲಿ, ಇದು ಮುಂದೆ ಬೆಳೀಲಿ ಒಳ್ಳೆ ರೀತಿಯಾಗಿ. ಇಲ್ಲಿ ಪ್ರಾಥಮಿಕ ಸ್ಕೂಲ್ ಆಗಲಿ, ಹೈಸ್ಕೂಲ್ ಆಗಲಿ, ಜೂನಿಯರ್ ಕಾಲೇಜ್ ಆಗಲಿ, ಡಿಗ್ರಿ ಕಾಲೇಜ್ ಆಗಿ ಇದು ಒಳ್ಳೆ ರೀತಿಯಾಗಿ ಬೆಳೆಸಿದೆ ವಿಜಯ್ ಕುಮಾರ್ ಅಂತೇಳಿ ವಿಜಯ್ ಕುಮಾರ್ ಹಾಗೂ ಅವರ ಟೀಮ್ಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಹಾರೈಸಿ ಮತ್ತೊಂದು ಸಲ ಇವರೆಲ್ಲರ ಮೇಲೆ ನಿಮ್ಮೆಲ್ಲರ ಪಾಲಕರ, ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ಪಾಲಕರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ಇನ್ಸ್ಟಿಟ್ಯೂಷನ್ಗಳು ನಡೀತಾ ಇರ್ತವೆ, ಸಂಸ್ಥೆಗಳು ನಡೀತಾ ಇರ್ತವೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಆಶೀರ್ವಾದ ವಿಜಯ್ ಕುಮಾರ್ ಪಾಟೀಲ್ ಹಾಗೂ ರಕ್ಷಿತಾ ಪಾಟೀಲ್ ಅವರಿಗೆ ಇರಲಿ ಅಂತ ಹೇಳಿ ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಗುರು ಬಸವಣ್ಣನವರ ಆಶೀರ್ವಾದ ಸದಾ ಈ ಸಂಸ್ಥೆ ಮೇಲೆ ಇರಲಿ ಅಂತ ಹೇಳಿ ನನ್ನ 4 ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಭಾರತ್.